ಕೇಸರಿ ಬಾತ್ ಮಾಡ್ಬೇಕಾದ್ರೆ ತುಂಬಾ ಶ್ರೀಮಂತವಾಗಿ ಮಾಡೋದಕ್ಕೆ ಕೇಸರಿ ಬೇಕಾಗತ್ತೆ. ಇಲ್ಲ ಕೆಮಿಕಲ್ ಕಲರ್ ಬೇಕಾಗತ್ತೆ. ಅವೆರಡೂ ಇಲ್ದರೆ ಕೇಸರಿ ಬಾತ್ ಮಾಡ್ಬೋದು. ಅದು ಟೇಸ್ಟಿಯಾಗಿರತ್ತೆ, ಘಮಘಮಿಸತ್ತೆ, ರುಚಿ ರುಚಿಯಾಗಿ ಬಿಸಿ ಬಿಸಿಯಾಗಿ ಈ ಚಳಿಗಾಲದಲ್ಲಿ ತಿಂತಾ ಇದ್ರೆ ಆಹಾ! ನೀವೊಂದ್ಸರಿ ಮಾಡ್ ನೋಡಿ. ಮೊದಲಿಗೆ ಗಟ್ಟಿ ಹಾಲನ್ನು ಒಂದು ಪಾತ್ರೆನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಇಟ್ಕೊಳ್ಳಿ. ಈಗ ಒಂದು ಬಾಣಲಿಗೆ ಘಮ ಕಮಿಸುವ ತುಪ್ಪವನ್ನು ಹಾಕೊಳ್ಳಿ. ತುಪ್ಪವನ್ನು ಹಾಕೋಬೇಕಾದ್ರೆ ಸ್ವಲ್ಪ ಧಾರಾಳವಾಗಿ ಹಾಕೋಬೇಕಾಗತ್ತೆ. ನಿಮಗಿಷ್ಟವಾದ ಡ್ರೈ ಫ್ರೂಟ್ಸ್ ನ ಹಾಕೊಳ್ಳಿ. ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಹಾಕೊಂಡಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಾವು ಹಾಕೊಂಡಿದ್ದ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿ ಉಕ್ಕೊಂಡಿದೆ ನೋಡಿ. ಇವಾಗ ಬಾಕಿ ಎಲ್ಲ ಡ್ರೈ ಫ್ರೂಟ್ಸ್ ನ ಜೊತೆಗೆ ತೆಗೆದುಕೋಬೇಕು. ಸಪರೇಟ್ ಆಗಿ ಇಟ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ನಾನು 1 ಕಪ್ನಷ್ಟು ಚಿರೋಟಿ ರವೆಯನ್ನು ಹಾಕೊಳ್ತಿದ್ದೀನಿ. ನೀವು ಉಪ್ಪಿಟ್ಟು ರವೆನಾದ್ರೂ ಹಾಕೋಬಹುದು. ಈಗ ತುಪ್ಪದಲ್ಲಿ ಸಮವಾಗಿ ಬೆರೆತುಕೊಳ್ಳುವಂತೆ ಚಿರೋಟಿ ರವೆನ ಗರನೆ ಅಂತ ಚೆನ್ನಾಗಿ ತಿರುಗಿಸಿ ಬ್ರೌನ್ ಆಗೋವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು. ನಾವು ಫ್ರೈ ಮಾಡ್ಕೋಬೇಕಾದ್ರೆ ಯಾವಾಗ್ಲೂ ನೆನ್ಪು ಇಟ್ಕೊಳ್ಳಿ, ಉರಿನ ಸಿಮ್ ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಬೇಕು. ಇಲ್ಲ ಅಂದ್ರೆ ಸುಟ್ಟು ಕರ್ಕಲಾಗಿ ನಮ್ಮ ಕೇಸರಿ ಬಾತ್ ಹೋಗಿ ಕರಿಕಲ್ ಬಾತ್ ಆಗ್ಬಿಡುತ್ತೆ. ಈಗ ಘಮಿಸುವ ಏಲಕ್ಕಿಯನ್ನು ಪುಡಿ ಮಾಡಿ ಸೇರಿಸ್ಕೊಳ್ಳಿ. ಈಗ ರವೆ ಚೆನ್ನಾಗಿ ಫ್ರೈ ಆಗಿದೆ. ನಾವು ಇದನ್ನ ಒಂದು ಪ್ಲೇಟಿಗೆ ಸಪರೇಟ್ ಆಗಿ ಎತ್ತಿಟ್ಕೊಳ್ಳೋಣ. ಈಗ ಬಾಣಲಿಗೆ ನಿಮ್ಮ ಸಿಹಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಸಕ್ಕರೆನ ಹಾಕಿ ಅದನ್ನ ಕ್ಯಾರಮಲೈಸ್ ಮಾಡ್ಬೇಕು. ನೀವು ನೀರನ್ನೇನು ಹಾಕಬಾರ್ದು, ಹಾಗೇನೆ ಕೈ ಆಡಿಸ್ತಾ ಇರ್ಬೇಕು. ಅದು ಬ್ರೌನ್ ಕಲರ್ ಆಗಿ ಕ್ಯಾರಮಲೈಸ್ಡ್ ಆಗುತ್ತೆ. ಈಗ ನಾವು ಮೊದಲೇ ಕುದಿಸಿಟ್ಟ ಹಾಲನ್ನು ಕ್ಯಾರಮಲೈಸ್ಡ್ ಆಗಿರುವ ಸಕ್ಕರೆಗೆ ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ. ಈ ಮೊದಲೇ ನಾವು ತುಪ್ಪದಲ್ಲಿ ಹುರಿದುಕೊಂಡಿರುವ ರವೆ ಇತ್ತಲ್ಲ, ಅದನ್ನ ಇವಾಗ ಇದಕ್ಕೆ ಸೇರಿಸ್ಕೊಳ್ಳಿ. ಒಂದೇ ಒಂದು ಚಿಟಿಕೆ ಉಪ್ಪನ್ನು ಸೇರಿಸಿಕೊಳ್ಳಿ. ಈಗ ಆಗಾಗ ಆಗಾಗ ಆಹಾಹಾ ಅಂತ ಚೆನ್ನಾಗಿ ಕಲಸಿ ಆ ಸುವಾಸನೆ ಬಿಟ್ಕೊಂತಾ ಇದ್ರೆ ಘಮ್ ಅಂತ ರೂಮ್ ತುಂಬಾ ಸ್ಮೆಲ್ ಬರ್ತಾ ಇರತ್ತೆ. ಬಾಯಿನಲ್ಲಿ ನೀರ್ ತೊಟ್ಟಿಕ್ಕಕ್ಕೆ ಶುರು ಆಗತ್ತೆ. ರುಚಿಗೆ ಬೇಕಾದಷ್ಟು ಸಕ್ಕರೆ ಹಾಗೆ ಹದಕ್ಕೆ ಬೇಕಾದಷ್ಟು ಹಾಲನ್ನ ಹಾಕಿ ಚೆನ್ನಾಗಿ ಕಲಸಿ ಒಂದು ಹದ ಬಂದ್ಮೇಲೆ ಮೆತ್ತಗಾಗೋವರೆಗೂ ಸ್ವಲ್ಪ ಮುಚ್ಚಿಟ್ಬಿಟ್ಟು ಇದನ್ನ ಕಾಯಿಸ್ಬೇಕು. ಈಗ ನಾವು ಹುರಿದಿಟ್ಟುಕೊಂಡಿರುವ ಡ್ರೈ ಫ್ರೂಟ್ಸ್, ದ್ರಾಕ್ಷಿ, ಗೋಡಂಬಿ ಎಲ್ಲ ಹುರಿದಿಟ್ಕೊಂಡಿದ್ವಲ್ಲ, ಅದನ್ನ ಇವಾಗ ಸೇರಿಸಿ ಕಲಿಸಿ ಬಾಯಿನಲ್ಲಿ ಇಟ್ಕೊಂಡ್ರೆ ಆಹಾ ಅನ್ಸ್ಬೇಕು. ಕಾಸ್ಟ್ಲಿ ಆಗಿರುವ ಕೇಸರಿ ಬೇಕಾಗಿಲ್ಲ, ಆರ್ಟಿಫಿಷಿಯಲ್ ಕಲರ್ ಬೇಕಾಗಿಲ್ಲ. ನಾವು ಮನೆಯಲ್ಲೇ ಶ್ರೀಮಂತವಾಗಿ ಹೇಗೆ ಆರೋಗ್ಯಕರ ಕೇಸರಿ ಬಾತ್ ನ ತಯಾರು ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಮಕ್ಕಳಿಗೂ ಕೊಡಿ, ಹಿರಿಯರಿಗೂ ಕೊಡಿ, ಎಲ್ಲರೂ ಕೂತು ಎಂಜಾಯ್ ಮಾಡಿ. ನಿಮಗೆ ಇಷ್ಟವಾಯ್ತು ಅಂದ್ರೆ ಇದನ್ನ ಬೇರೆಯವ್ರಿಗೂ ಶೇರ್ ಮಾಡಿ. ಹಾಗೆ ನಿಮ್ಗೆ ಇಷ್ಟ ಆಯ್ತಲ್ವಾ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೋಮವಾರದಿಂದ ಶನಿವಾರದವರೆಗೂ ಪ್ರತಿದಿನ 5 ಗಂಟೆಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಪ್ರತಿದಿನ ತಪ್ಪದೆ ವಿಡಿಯೋ ನೋಡಿ ನನ್ನನ್ನು ಪ್ರೋತ್ಸಾಹಿಸೋಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ನಿಮ್ಗೆ ಏನ್ ಅನ್ನಿಸುತ್ತೋ ಅದನ್ನ ಕಾಮೆಂಟ್ ಮಾಡಿ.